ಎಲ್ಲರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಮೊದಲನೇದಾಗಿ ನನ್ನ ಮೊದಲನೇ ವಿಡಿಯೋಗೆ ಸಪೋರ್ಟ್ ಮಾಡಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಸೊ ಇವತ್ತಿನ ವಿಷಯ ಏನಂತ ಅಂದರೆ, ಆಮೇಲೆ ಎಂತ ಗೊತ್ತಾ, ನಾನು ಹಿಂಗೇನೆ ಮಾತಾಡೋದು. ಏನೋ ವಿಡಿಯೋಗೋಸ್ಕರ ಏನು ಬರೀ ಕನ್ನಡದಲ್ಲೇ ಮಾತಾಡ್ತಾಳೆ ಅಂತ ಅಂದ್ಕೊಂಬೇಡಿ. ನಾನು ನಾರ್ಮಲಾಗಿ ಹಿಂಗೆ ಮಾತಾಡೋದು. ಯಾಕೆ ಅಂದರೆ ನನಗೆ ಇಂಗ್ಲೀಷ್ ಕರೆಕ್ಟಾಗಿ ಬರಲ್ಲ. ಸೊ ಆಮೇಲೆ ಎಂತ ಅಂದರೆ, ವಿಷಯ ಏನಂತಂದರೆ, ಇವತ್ತು ನಾನು ನಮ್ಮ ಟ್ರೈನರ್, ನನಗೆ ಯಾರು ಫಸ್ಟು ಟ್ರೈನರ್ ಇದ್ರೋ ಅವ್ರನ್ನ ಮೀಟ್ ಮಾಡಿಸ್ತೀನಿ. ಏನಂತ ಅಂದರೆ, ನನಗೆ ಒಬ್ಬರೇ ಟ್ರೈನರ್ ಅಲ್ಲ. ನಾನು ಫಸ್ಟ್ ಜಿಮ್ಗೆ ಹೋದಾಗ ಪವನ್ ಸರ್ ಮತ್ತು ಅಕ್ಷಯಣ್ಣ ಅಂತ, ವಿಜಯ್ ಸರ್ ಅಂತ ಮೂರನೆಯವರು. ಸೊ ಅವರು ಅಷ್ಟೇ ನನಗೆ ತುಂಬ ಹೇಳ್ಕೊಟ್ಟಿದ್ದಾರೆ. ಈ 3 ಜನರಿಂದ ನಾನು ತುಂಬಾ ಕಲ್ತಿದ್ದೀನಿ. ಮತ್ತು ಇವಾಗ ಏನಂತಂದರೆ, ನಮ್ಮ ಪವನ್ ಸರ್ ಪಾಪುದು ನಾಮಕರಣ ಇದೆ, ಅಲ್ಲಿ ಫಂಕ್ಷನ್ಗೆ ಹೋಗ್ತಾ ಇದ್ದೀನಿ. ಅವ್ರನ್ನ ಮೀಟ್ ಮಾಡಿಸ್ತೀನಿ ನಿಮಗೆಲ್ಲ, ಓಕೆನಾ? ಆಮೇಲೆ ಇವಾಗ ರೆಡಿ ಆಗೋಣ. ಥ್ಯಾಂಕ್ ಯು, ಬಾಯ್. ನನಗೆ ಟ್ರೈ ಮಾಡಿದ್ರಲ್ಲ ನಮ್ಮ ಟ್ರೈನರ್ ಇವರು. ಇದು ಪವನ್ ಸರ್, ಇದು ಅಕ್ಷಯಣ್ಣ, ಇದು ಮನೋಜ್ ಅಂತ ಇವರು ಟ್ರೈನರ್. ಆಮೇಲೆ ಇಲ್ಲಿ ಇವರು ಟ್ರೈನರ್, ಇವರು ಅಷ್ಟೇ. ಇವರು ಧನು ಅಣ್ಣ, ಇದು ಸಂದೀಪ್ ಅಂತ. ಇಲ್ಲಿ ನಮ್ಮ ಪ್ರೊಫೆಷ್ನಲ್ ಬಾಡಿ ಬಿಲ್ಡ್ರು, ಸರಿನಾ, ಪ್ರಸನ್ನ ಅಂತ, ಅವರು ಟ್ರೈನರೇನೆ, ಪ್ರೊಫೆಷ್ನಲ್ ಬಾಡಿ ಬಿಲ್ಡರ್, ಮಿಸ್ಟರ್ ಕರ್ನಾಟಕ ಮಾಡಿದ್ದಾರೆ. ಆಮೇಲೆ ಇವಾಗ ಏನಂತಂದರೆ, ಇವರು ಅಕ್ಷಯಣ್ಣ. ಇವಾಗ ಅವರು ನಮ್ಮ ಜಿಮ್ಮಲ್ಲಿಲ್ಲ, ಆದರೆ ಸ್ವಿಮ್ಮಿಂಗ್ ಕೋಚಾಗಿ ಮಾಡ್ತಾ ಇದ್ದಾರೆ. ಅದೇ ಜಿಮ್ಮಿಗೆ ನಾನು ಓನರ್, ಇವರು ಓನರ್. ನಾವೆಲ್ಲ ಯಾರು? ಇವರು ಓದೋರು ತಮ್ಮದಿರು. ಏನು ಮಾಡಬೇಡ, ಯೂಟ್ಯೂಬ್ ಚಾನಲ್ ಇನ್ನೂ ಬೆಳೀಲಿ, ಇನ್ನೂ ಇದ್ರಾಗಿ ಇಡೀ ಕರ್ನಾಟಕದಲ್ಲಿ ಫೇಮಸ್ ಆಗಿ ಕಾವ್ಯ ನೋಡು ಬೆಳಿ ದೊರಕಲಿ. ಹಾಯ್, ಆ್ಯಕ್ಚುಲಿ ನಾನು ನಿನ್ನೆ ವಿಡಿಯೋನ ಎಂಡ್ ಮಾಡೋಕ್ಕಾಗಿರಲಿಲ್ಲ. ಏನಂತಂದರೆ, ಬಂದ ತಕ್ಷಣ ಫುಲ್ ಫ್ಲೈಟ್ ನಿದ್ದೆ ಚೆನ್ನಾಗಿ ನಿದ್ದೆ ಮಾಡ್ತಾಯಿದ್ದೆ. ಅದಕ್ಕೆ ವಿಡಿಯೋನ ಎಂಡ್ ಮಾಡೋಕ್ಕಾಗಿರಲಿಲ್ಲ. ಇಷ್ಟೊತ್ತವರೆಗೂ ನಾನು ಯಾರನ್ನ ಮೀಟ್ ಮಾಡಿಸ್ಕೊಟ್ನೋ ಅವರೆಲ್ಲ ಒಂಥರ ನನಗೆ ತುಂಬ ಇಂಪಾರ್ಟೆಂಟ್ ಪರ್ಸನ್ಗಳು. ಸೊ ಅದಕ್ಕೆ ನನಗೆ ತುಂಬ ಖುಷಿ ಆಯಿತು ಅವರನ್ನು ಪರಿಚಯ ಮಾಡಿಸ್ಕೊಟ್ಟಿದ್ದು. ಆ್ಯಂಡ್ ಇನ್ನೊಬ್ಬರು ಇದ್ದಾರೆ, ಅವ್ರನ್ನ ನನ್ನ ಟ್ರೈನರ್ ಇನ್ನೊಬ್ಬರು ಯಾರು ಅಂದರೆ ವಿಜಯ್ ಅಂತ ಹೇಳಿದ್ನಲ್ಲ, ಅವ್ರನ್ನ ನಾನು ಯಾವಾಗಾದರೂ ಸಿಕ್ಕಿದಾಗ ಖಂಡಿತ ಮೀಟ್ ಮಾಡಿಸ್ತೀನಿ. ಸೊ ಇಷ್ಟೊಂದು ಇದನ್ನು ನೋಡಿ ನಿಮಗೆ ಖುಷಿ ಆಗಿರಬಹುದು ಅಂದ್ಕೊತೀನಿ. ಸೊ ಹಾಗೆ ನನ್ನ ವೀಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಬಾಯ್.